Hello guys, welcome back to my YouTube channel. ಅದಕ್ಕೆ ಫಸ್ಟ್ ಇದು ಸಾರಿಸ್ಕೊಂಡ್ರೆ ಆಮೇಲೆ ಬೇಕು ಹೊರಗಡೆ ಹುಲ್ಲೆಲ್ಲ ಐತಲ್ಲ ಇದು ಪ್ಯೂರ್ ಅಲ್ವಾ ಇದು ಸಗಣಿ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಸೊ ಇವತ್ತು ಈ ಸಲ ಹಬ್ಬ ನಾವು ಇಲ್ಲಿ ಇದು ಮಾಡ್ತಾಯಿದ್ವಿ ಊರಲ್ಲಿ. ಯಾಕಂದರೆ ಬೆಂಗಳೂರಲ್ಲೇ ಮಾಡ್ತಾಯಿದ್ವಿ, ಅಲ್ಲಿ ಹೋಗಿದ್ವಿ ಬೆಂಗಳೂರಿಗೆ. ಇಲ್ಲಿ ಬಂದು ಮತ್ತೆ ತಿರ್ಗಾ ಅಲ್ಲೋಗಿ ಅಕ್ಕಿ ತೊಗೊಂಬಂದು ಎಲ್ಲ ಇಟ್ಟು ನಾವು ರಾಗಿ ಹಾಕ್ಬೇಕು ಬನ್ನಿ ಅಂತ ಕರೆದ್ರು. ಸೊ ಅದಕ್ಕೆ ಬಂದಿದ್ದೀವಿ. ಬೆಳಿಗ್ಗೆ ಎಲ್ಲ ಸಗಣಿ ಎಲ್ಲ ಸಾರಿಸಿದ್ದೀನಿ, ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಇನ್ನೇನು ಕೆಲಸ ಅಂದರೆ ಅವರು ರಾಗಿ ಹಾಕ್ತವ್ರೆ. ನಾನು ಸ್ನಾನ ಮಾಡ್ಕೊಂಡಿದ್ದಾಯಿತು, ಇನ್ನು ಪೂಜೆ ಒಂದು ಮಾಡಬೇಕು. ಇಲ್ಲೆಲ್ಲ ಬಿಡಿಸಿದ್ದೀನಿ. ಅಲ್ಲಿ ನಮ್ಮಮ್ಮ ನಮ್ಮಪ್ಪ ಇಬ್ಬರು ಹಾಕ್ತವ್ರೆ ರಾಗಿ ಮತ್ತು ಕಾಳೇನೇನೋ ನೋಡಿ ಎಲ್ಲ ಆಗ್ತೈತೆ. ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ಅಲ್ಲಿ ಆಡಿಸ್ತವ್ರೆ ನೋಡ್ರಿ. ಸೊ ಆಡಿಸ್ತವ್ರೆ ಅಂತೀನಿ, ನಾನು ಕಾಲು ಆಡ್ಸೋಕೆ ಬಿಟ್ಟವ್ರೆ ನನ್ನ. ಇದನ್ನೆಲ್ಲ ಹಾಕೋರಿಲ್ಲಿ ಇದು ಮುಚ್ಕೊಂಡು ಹೋಗ್ಬೇಕಂತೆ ನೋಡಿ. ಹಿಂಗೆ ನಮ್ಮಪ್ಪ ಈ ಸಲ್ಗೆ ಹಾಕ್ಕೊಂಡೋದ್ರೆ ನಮ್ಮಮ್ಮ ಈ ಸಲ್ಗೆ ಹಾಕ್ಕೊಂಡು ಹೋಗ್ತಾರೆ.
ಮಾಡ್ತಾಯಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಸ್ಪೆಷಲ್ ಏನು ಮಾಡಿಲ್ಲ. ಮುದ್ದೆ ಕಾಳು ಸಾಂಬಾರು ಮಾಡೈತೆ. ಯಾಕಂದರೆ ರಾಗಿ ಉಳಿಸ್ತಿದ್ವಲ್ಲ, ಅದಕ್ಕೇ ಟೈಮ್ ಆಯಿತು. ಏನು ಮಾಡೋಕ್ಕಾಗಿಲ್ಲ ಪಾಪ. ಅವರು ಸಾಕಾಗ್ತಾರೆ ನಮ್ಮಮ್ಮ. ಸಾಂಬಾರು ಚೆನ್ನಾಗಿ ಮಾಡೈತೆ. ಹೋಟ್ಲು ಸಾಂಬಾರು ಥರ ಐತೆ. ಸರ ತೆಗ್ದಾಕ್ಬಿಟ್ಟೆ. ಏನೋ ಕಚ್ಬಿಡ್ತು. ಫುಲ್ ಎಲ್ಲ ದಂಧೆ ಆಗೋಗ್ಬಿಡ್ತು ಹಿಂದೆ. ಇದೇನು ಕಚ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ನೋಡಿ. ಈ ಹೂವು ಕಿತ್ಕೊಂಬರೋಕೆ ಹೊರಡೋಗಿದೆ. ಅಲ್ಲಿ ಪಾಪ ಅವರು ರಾಗಿ ಹಾಕೋರೆ ಪಾರಿವಾಳಗಳು ಬಂದು ಕೂತಿದ್ದು. ಓಡ್ಸೋಕೆ ಹೋಗಿ ನಾನೇ ಬಿದ್ದೆ. ಮತ್ತು ಇಲ್ಲೂ ಹಾಕಿದ್ದಾರೆ ರಾಗಿ ಮತ್ತು ಏನೋ ಕಾಳುಗಳು. ಅವಾಗಲಿಂದ ನೋಡ್ಕೊತಾ ಇದ್ದೀನಿ. ಬರುತ್ತಾ ನಾವಪ್ಪ ನೋಡ್ಕೊಳಮ್ಮ ಅಂತ ಹೋಗೋರೆ. ನೋಡ್ಕೊತಾ ಇದ್ದೀನಿ. ಬಂತು ಮಳೆ ಬಂತು. ಎಷ್ಟು ಜೋರಾಗಿ ಬರ್ತೈತೆ ನೋಡಿ. ಸಿಕ್ಕಾಪಟ್ಟೆ ಜೋರಾಗಿ ಬರ್ತೈತೆ. ಅಪ್ಪ ಸುಸ್ತಾಗೋಯ್ತು. ಬಾ ಬಾ ಬಾ. ₹300 ಅಷ್ಟೆಲ್ಲ ಓದ್ಕೊಂಬಂದಿದ್ದಿ. 4 kg ಬೇಳೆ, ಪಾತ್ರೆ ತೊಳೆಯೋ ಮನೆಗೆ ಆಗೋಯ್ತದೆ. ನನಗೇನು ತಿಂದಿಲ್ಲ. ₹1 ಏನು ಅಲ್ಗೂ ಮೊಗಿನಕಾಯಿಗೆ ಏನು ತಗೊಳ್ಳಿಲ್ಲ ಅಂತ. ಮಳೆ ಬೇರೆ ಗೊತ್ತೈತೆ. ನಡಿಯಪ್ಪ ನಡಿ ಅಂತ ಬಂದ್ವಾತ. ಏನು ಬೇಡ, ನೀವು ಫಸ್ಟ್ನೇ ಅನ್ಕೊ. ಇದ್ಯಾಕಮ್ಮ ಸಕ್ಕರೆ ತಂದಿದ್ಯೋ? ಇಟ್ಟೇನಾ? ಮಳೆ ಇಲ್ಲಾಂದ್ರೆ ದಿನ ರೇಟ್ ಆಗ್ತೈತೆ. ಮಳೆ ಇಲ್ಲ, ಬೇಗ ಬೇಗ ಮಾಡ್ಕೋಬೇಕಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಕೊಟ್ಟಷ್ಟು ಕೊಡ್ತಾರೆ. ಹೋಗ್ಲಿ ಸಾಯಂಕಾಲ ಆದ್ಮೇಲೆ ದೂರ ದೂರ ಹೋಗ್ಬೇಕಲ್ಲ. ದೂರದಿಂದ ಬಂದಿರ್ತಾರೆ. ಕಿಟಕಿ ತೆಗ್ದಾಕ್ತೈತೆ. ಸಾಲ ಹೇಳ್ಬಂತ ಕೊಡ್ತಾರೆ ಸಾಲ. ಕೊಟ್ಲಾ? ಇಲ್ಲಿ ಈ ಥರ ಪೂಜೆ ಮಾಡಿದ್ದೆ ಇವತ್ತು ಊರಲ್ಲಿ, ಸಿಂಪಲಾಗಿ ಪೂಜೆ ಮಾಡಾಯಿತು. ಆಯಿತು, ಕೂತಿದ್ದೀನಿ. ಹೊಟ್ಟೆ ಕಾಲು ನೋಯ್ತೈತೆ. ಬೆಳಗ್ಗೆ ಎಲ್ಲ ಕೆಲಸ ಮಾಡಿ 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 ಆವಾಗಿಂದ ಮಳೆ ಬಂತು. ಇವಾಗ ಬಿಸಿಲು ಬರ್ತೈತೆ. ಬಿಸಿಲು ಬರ್ತಾ ಇಲ್ಲ, ಸೂರ್ಯ ಮುಳುಗ್ತಾ ಇರೋದು. ಎಷ್ಟು ಏನಮ್ಮ ಹಿಂಗೆ ಹೊಡಿತಾ ಇರೋದು? ಇಲ್ಲಿಗೆ ಬೀಳ್ತೈತೆ ಬಿಸಿಲು. ಇಲ್ಲ, ನಾ ಕುತ್ಕೊತೀನಿ. ನನ್ನ ಮೇಲೆ ಬೀಳ್ತೈತೆ. ನನ್ನ ಮೇಲಲ್ಲ, ಈ ಗೋಡೆಗೆ ಶ್ಯಾಡೋ ಹೊಡಿತಿರೋದಕ್ಕೆ ನಾನು ಬಂದು ಇಲ್ಲಿ ಕೂತಿರೋದು. ಮುಳುಗ್ತೈತೆ ಸೂರ್ಯ. ಎಲ್ಲೋ ಒಳಗಡೆನಾ ಮೇಲ? ಗೋಮಳೆ ಹತ್ರ ಆಗಿಲ್ವಾ? ಏನು ಹಂಗಾಗೈತೆ? ನುಂಗಕೈತಲ್ವಾ ಈಟ್ಗೆ? ನೀರೇ ಕುಡಿಯಕ್ಕೆ